ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1. ಯಾವ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಅಮೇರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ. ಇಟಲಿ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಭಾರತ ದೇಶದಲ್ಲಿ ವಾಹನ ಚಾಲನೆಯ ಪರವಾನಗಿ ಪಡೆಯಲು ಎಷ್ಟು ವಯಸ್ಸು ಬೇಕು? ಆಪ್ಷನ್ ಎ 15 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ 21 ವರ್ಷ, ಆಪ್ಷನ್ ಡಿ 25 ವರ್ಷ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 18 ವರ್ಷಗಳು. ಭಾರತ ದೇಶದಲ್ಲಿ ವಾಹನ ಚಾಲನೆಯ ಪರವಾನಗಿ ಪಡೆಯಲು 18 ವರ್ಷಗಳು ಬೇಕಾಗುತ್ತವೆ. ಪ್ರಶ್ನೆ ಸಂಖ್ಯೆ 3. ಪರ್ವತಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಆಪ್ಷನ್ ಎ ಜಮ್ಮುವಿಗೆ, ಆಪ್ಷನ್ ಬಿ ಮಸೂರಿಗೆ, ಆಪ್ಷನ್ ಸಿ ಸಿಮ್ಲಾಗೆ, ಆಪ್ಷನ್ ಡಿ ಲಡಾಖ್ಗೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಮ್ಲಾ. ಸಿಮ್ಲಾಗೆ ಪರ್ವತಗಳ ರಾಣಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 4. ಭಾರತ ದೇಶದ ಅತ್ಯಂತ ದುಬಾರಿ ನಗರ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಮುಂಬೈ ದೇಶದ ಅತ್ಯಂತ ದುಬಾರಿ ನಗರವಾಗಿದೆ. ಪ್ರಶ್ನೆ ಸಂಖ್ಯೆ 5. ಭಗವಾನ್ ಬುದ್ಧನು ಜ್ಞಾನೋದಯವನ್ನು ಎಲ್ಲಿ ಪಡೆದನು? ಆಪ್ಷನ್ ಎ ಸಾರನಾಥ್, ಆಪ್ಷನ್ ಬಿ ಬೋಧಗಯಾ, ಆಪ್ಷನ್ ಸಿ ಗಯಾ, ಆಪ್ಷನ್ ಡಿ ಶ್ರಾವಸ್ತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೋಧಗಯಾ. ಭಗವಾನ್ ಬುದ್ಧನು ಬೋಧಗಯಾದಲ್ಲಿ ಜ್ಞಾನೋದಯವನ್ನು ಪಡೆದನು. ಪ್ರಶ್ನೆ ಸಂಖ್ಯೆ 6. ಯಾವ ಹಕ್ಕಿಯು ಕುರುಡಾಗಿರುತ್ತದೆ? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಆಸ್ಟ್ರಿಚ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ. ಕಿವಿ ಹಕ್ಕಿಯ ಕಣ್ಣುಗಳು ಕುರುಡಾಗಿರುತ್ತವೆ. ಪ್ರಶ್ನೆ ಸಂಖ್ಯೆ 7. ಸೊಳ್ಳೆಗೆ ಯಾವ ಬಣ್ಣ ಹೆಚ್ಚು ಇಷ್ಟವಾಗುತ್ತದೆ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಬಿಳಿ, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ಹಳದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣ. ಸೊಳ್ಳೆಗೆ ಕೆಂಪು ಬಣ್ಣವು ಅತಿ ಹೆಚ್ಚು ಇಷ್ಟವಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಯಾವ ಪ್ರಾಣಿಯ ಹಾಲು ಕುಡಿದ ತಕ್ಷಣ ಮನುಷ್ಯ ಹುಚ್ಚನಾಗುತ್ತಾನೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಮೇಕೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಸಿಂಹಿಣಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹಿಣಿ. ಸಿಂಹಿಣಿಯ ಹಾಲನ್ನು ಕುಡಿದ ತಕ್ಷಣ ಮನುಷ್ಯ ಹುಚ್ಚನಾಗುತ್ತಾನೆ. ಪ್ರಶ್ನೆ ಸಂಖ್ಯೆ 9. ಬೆಂಕಿಪಟ್ಟಣವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್. ಬ್ರಿಟನ್ ದೇಶದಲ್ಲಿ ಬೆಂಕಿಪೊಟ್ಟಣವನ್ನು ಕಂಡುಹಿಡಿಯಲಾಯಿತು. ಪ್ರಶ್ನೆ ಸಂಖ್ಯೆ 10. ಯಾವ ನಗರವು ಕೇವಲ ಒಂದು ದಿನಕ್ಕೆ ಭಾರತದ ರಾಜಧಾನಿ ಆಗಿತ್ತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಪಾಟ್ನಾ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಅಲಹಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಲಹಾಬಾದ್. ಅಲಹಾಬಾದ್ ನಗರವು ಒಂದು ದಿನಕ್ಕೆ ಭಾರತದ ರಾಜಧಾನಿ ಆಗಿತ್ತು. ಪ್ರಶ್ನೆ ಸಂಖ್ಯೆ 11. ವಿಶ್ವದ ಅತಿದೊಡ್ಡ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೇರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ರಷ್ಯಾ ದೇಶವು
ವಿಶ್ವದ ಅತಿದೊಡ್ಡ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 12. ಭಾನುವಾರದ ರಜೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1843, ಆಪ್ಷನ್ ಬಿ 1947, ಆಪ್ಷನ್ ಸಿ 1950, ಆಪ್ಷನ್ ಡಿ 1952. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 1843. 1843ರಲ್ಲಿ ಭಾನುವಾರದ ರಜೆಯನ್ನು ಪ್ರಾರಂಭಿಸಲಾಯಿತು. ಪ್ರಶ್ನೆ ಸಂಖ್ಯೆ 13. ಸಿಂಹದ ವಯಸ್ಸು ಎಷ್ಟು ಇರುತ್ತದೆ? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 22 ವರ್ಷ, ಆಪ್ಷನ್ ಸಿ 25 ವರ್ಷ, ಆಪ್ಷನ್ ಡಿ 30 ವರ್ಷ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 30 ವರ್ಷ. ಸಿಂಹದ ವಯಸ್ಸು 30 ವರ್ಷವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 14. ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ? ಆಪ್ಷನ್ ಎ 200, ಆಪ್ಷನ್ ಬಿ 250, ಆಪ್ಷನ್ ಸಿ 300, ಆಪ್ಷನ್ ಡಿ 550. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 200. ಹಾವಿನ ಬಾಯಿಯಲ್ಲಿ 200 ಹಲ್ಲುಗಳಿರುತ್ತವೆ. ಪ್ರಶ್ನೆ ಸಂಖ್ಯೆ 15. ಯಾವ ಹೂವು ಬೆಳಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನನ್ನು ನೋಡುತ್ತಿರುತ್ತದೆ? ಆಪ್ಷನ್ ಎ ಸೂರ್ಯಕಾಂತಿ, ಆಪ್ಷನ್ ಬಿ ಮಲ್ಲಿಗೆ ಹೂ, ಆಪ್ಷನ್ ಸಿ ಗುಲಾಬಿ ಹೂ, ಆಪ್ಷನ್ ಡಿ ಕಮಲದ ಹೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯಕಾಂತಿ ಹೂ. ಸೂರ್ಯಕಾಂತಿ ಹೂ ಬೆಳಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನನ್ನು ನೋಡುತ್ತಾ ಇರುತ್ತದೆ. ಪ್ರಶ್ನೆ ಸಂಖ್ಯೆ 16. ಜಗತ್ತಿನಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಆಪ್ಷನ್ ಎ 206 ದೇಶ, ಆಪ್ಷನ್ ಬಿ 300 ದೇಶ, ಆಪ್ಷನ್ ಸಿ 195 ದೇಶ, ಆಪ್ಷನ್ ಡಿ 190 ದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 195 ದೇಶಗಳು. ವಿಶ್ವದಲ್ಲಿ ಒಟ್ಟು 195 ದೇಶಗಳಿವೆ. ಪ್ರಶ್ನೆ ಸಂಖ್ಯೆ 17. ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ 5 ಅಕ್ಟೋಬರ್, ಆಪ್ಷನ್ ಬಿ 7 ಅಕ್ಟೋಬರ್, ಆಪ್ಷನ್ ಸಿ 2 ಅಕ್ಟೋಬರ್, ಆಪ್ಷನ್ ಡಿ 1 ಅಕ್ಟೋಬರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 2 ಅಕ್ಟೋಬರ್. 2 ಅಕ್ಟೋಬರ್ದಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 18. ಮಕ್ಕಳ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ 14 ನವೆಂಬರ್, ಆಪ್ಷನ್ ಬಿ 15 ನವೆಂಬರ್, ಆಪ್ಷನ್ ಸಿ 25 ನವೆಂಬರ್, ಆಪ್ಷನ್ ಡಿ 3 ನವೆಂಬರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 14 ನವೆಂಬರ್. 14 ನವೆಂಬರ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವಾಗಿದೆ. ಅದೇ ದಿನದಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ.